RTI ಅರ್ಜಿ ಸ್ಥಿತಿ ನೋಡೋಕ್ಕೋಸ್ಕರ ಇದೇ ವೆಬ್ಸೈಟ್ ಪೇಜಲ್ಲಿ ಸ್ಥಿತಿಯನ್ನು ವೀಕ್ಷಿಸಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆಯಿತು. ನೋಂದಣಿ ಸಂಖ್ಯೆ ಮತ್ತು ಇಮೇಲ್ ನಮೂದಿಸಿ ಅಂತ ಇದೆ. ಇಲ್ಲಿ ನಿಮಗೆ ಏನು ಮೆಸೇಜ್ ಬಂದಿರುತ್ತೆ ಮೊಬೈಲಲ್ಲಿ ಆ ರಿಜಿಸ್ಟರ್ ನಂಬರು, ನೋಂದಣಿ ಸಂಖ್ಯೆ ಮತ್ತು ಇಮೇಲ್ ID ನಿಮ್ಮದು ಹಾಕೋದ್ರ ಮೂಲಕ ಆಮೇಲೆ ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿ ಇಲ್ಲಿ ತೋರಿಸು ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, 3 ದಿನಗಳೊಳಗಾಗಿ RTI ಅರ್ಜಿಗೆ ಅವರು ಆನ್ಸರ್ ಕೊಡಬೇಕಾಗತ್ತೆ. ನೋಡ್ರಿ ಆನ್ಸರು, ನಾನು ಹೋದ ವಿಡಿಯೋದಲ್ಲಿ RTI ಅರ್ಜಿನ ಹಾಕಿದ್ದೆ, ಅದಕ್ಕೆ ಈ ಥರ ರಿಪ್ಲೈ ಕೊಟ್ಟಿದ್ದಾರೆ. ಖಾತೆ ವರ್ಗಾವಣೆಗೆ ತಗೊಳ್ಳುವ ಸಮಯ ಮತ್ತು ಅದಕ್ಕೇನಾದರೂ ಹೆಚ್ಚುವರಿ ಶುಲ್ಕ ನೀಡಬೇಕಾ, ಆಮೇಲೆ ಗರಿಷ್ಠ ಸಮಯ, ಅವೆಲ್ಲ ಇದರಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೋಡ್ಬೋದು. ಇದೇ ಥರ ಅವರು PDF ಫೈಲಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಇದೇ ವೆಬ್ಸೈಟಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ.